500 rupees. ವಾವ್, ಇಷ್ಟು ಜನ ಓಡಾಡಿದ್ದಾರೆ, ಇಷ್ಟು ಜನ ಕೂತ್ಕೊಂಡಿದ್ದಾರೆ, ಯಾರಿಗೂ ಸಿಗದೆ ಇರೋ 500 ರೂಪಾಯಿ ನನಗೆ ಸಿಕ್ಕಿದೆ ಅಂದ್ರೆ ನಾನು ಎಂತ ಅದೃಷ್ಟವಂತ ಇರ್ಬೋದು. ಲೇ, ಅದು ಅದೃಷ್ಟ ಅಲ್ಲ ಕಣ, ಈಗ ಅದೇನೋ ಕಿಸ್ತಲ್ಲ, ಇಲ್ಲಿ ಯಾರ 500 ರೂಪಾಯಿ ಮುಯಿ ಹಾಕಿರ್ಬೇಕು. ಥ್ಯಾಂಕ್ ಯು. ನೀನ್ ಇಷ್ಟು ದಿನ ಸ್ಟೇಜ್ ಮೇಲೆ ಹಿಂಗೆಲ್ಲ ಕಿಸ್ತರು ಒಬ್ಬ ನನ್ನ ಮಗನ 5 ರೂಪಾಯಿನೂ ಕೊಡ್ಲಿಲ್ಲ ನಿಂಗೆ. ಯಾರು ಬೆಲೆ ಕಟ್ಟಕ್ ಆಗ್ತಾ ಇರೋದು ಕಣ, ಬೆಲೆ ಕಟ್ಟಕ್ ಆಗ್ತಾ ಇರೋದು. ನಿನಗೆ ಬೆಲೆನೇ ಇಲ್ಲ ಬಿಡು, ಆ ಮಾತು ಬೇರೆ ಬಿಡು. ನನಗೆ 500 ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ನಾನೆಂತ ಅದೃಷ್ಟವಂತ ಇರ್ಬೋದು. ಅಷ್ಟೇ ಯಾಕೆ, ಇವ್ರಿನ್ನೂ ಸಣ್ಣ ಪುಟ್ಟ ಪಾತ್ರ ಮಾಡ ಇವ್ರಿನ್ನೂ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಆದ್ರೆ ನಾನು ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಅಷ್ಟೇ ಯಾಕೆ, ಇನ್ನೂ ಒಂದು 3 ಸಿನಿಮಾ ಸೈನಿಗೆ ರೆಡಿ ಇದಾವೆ. ಅಷ್ಟೇ ಅಲ್ಲ, ನಮ್ಮ ತಾತ 35 ಜನ ಮೊಮ್ಮಕ್ಕಳು, ಎಲ್ಲರಲ್ಲೂ ನಾನೇ ನಮ್ಮ ತಾತಗಿಷ್ಟ. ನಾನು ಎಷ್ಟು ಅದೃಷ್ಟವಂತ ಇರ್ಬೋದು. ಇದೆಲ್ಲ ಆಗಿದ್ದು ಯಾವಾಗ ಗೊತ್ತಾ? ನಿನ್ನೆ ನಮ್ಮ ಬ್ರೋಕರ್ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಹುಡುಗಿ ಫಿಕ್ಸ್ ಮಾಡಿದ್ದೀನಿ ಅಂದ. ಅದೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಆ ಹುಡುಗಿ ಇನ್ನೆಂತ ಅದೃಷ್ಟವಂತ ಇರ್ಬೋದಲ್ವಾ? ಇವರೆಲ್ಲ ಹಂಗ್ ಮಾಡಿಟ್ಟಿದ್ದಾರೆ ಮೇಡಮ್ ಈಗ ಸದ್ಯಕ್ಕೆ. ಈ ಅದೃಷ್ಟವಂತನಿಗೆ ಎಂತ ಅದೃಷ್ಟವಂತೆ ಸಿಗ್ತಾಳತ್ತ ನೋಡೋಣ. ಹಲೋ, ಯಾರಾದ್ರೂ ಇದಾರ? ಓ ಹಾಯ್, ಯಾರು ನೀವು? ನಾವು ಬ್ರೋಕರ್ ಹೇಳಿ ಕಳ್ಸಿದ್ರಲ್ಲ. ಟೀ ಕುಡಿತೀರಾ? ಬರ್ತಾ ಕುಡ್ದಿರ್ತೀರಾ ಬಿಡಿ. ಮತ್ತೆ ಏನ್ ಮಾಡ್ಕೊಂಡಿರೋದು? ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ನಂಬೋಕೆ ಆಗಲ್ಲ, ನಂಬಲೇಬೇಕು. ಜೊತೆಗೆ ಒಂದು ಡೈರಿ ಇದೆ. ಯಾವ ಫೋನ್ ಡೈರಿನ? ಹಾಲಿನ ಡೈರಿ. ಹೌದು. ನಿಮ್ಮ ಮಗಳು ಎಲ್ಲಿವರೆಗೂ ಓದಿದ್ದಾಳೆ? ಎಕ್ಸಾಮ್ ಟೈಮಲ್ಲಿ ಮಲಗೋವರೆಗೂ ಓದಿದ್ದಾಳೆ. ನೀವು? ನಾವು ಮಲಗಿದ ಮೇಲೆ ಓದಿದ್ದೀವಿ. ಹೌದು. ನಿಮ್ಮ ಮನೇಲಿ ಯಾರ್ಯಾರು ಇರೋದು? ನಾನು, ನನ್ನ ಮಗಳು. ಹೌದಾ? ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ ಬೆಳಿಗ್ಗೆ ಉಪ್ಪಿನಕಾಯಿ ತರ್ತೀನಿ ಅಂತ ಹೋಗಿದ್ಲು. ಬೆಳಿಗ್ಗೆ ಉಪ್ಪಿನಕಾಯಿ ತರಕ್ ಹೋದವಳು ಮಧ್ಯಾಹ್ನ ಆದ್ರೂ ಬಂದಿಲ್ವಾ? ಬೆಳಿಗ್ಗೆ ಅಂದ್ರೆ ಇವತ್ತು ಬೆಳಿಗ್ಗೆ ಅಲ್ಲ, 20 ವರ್ಷದ ಹಿಂದೆ. ಆಮೇಲೆ ಗೊತ್ತಾಯ್ತು ಅವಳು ಉಪ್ಪಿನಕಾಯಿ ಮಾರೋರ ಜೊತೆ ಓಡೋಗಿದ್ದಾಳೆ ಅಂತ. ತಾವೇನ್ ಮಾಡಿದ್ರಿ? ಏನ್ ಮಾಡಕ್ಕಾಗುತ್ತೆ, ನಾನೇ ಅಂಗಡಿಗೆ ಹೋಗಿ ಉಪ್ಪಿನಕಾಯಿ ತಂದೆ. ಯಾವ್ದೋ ನಾನ್ಸಿಂಗ್ ಫ್ಯಾಮಿಲಿ ಸರ್. ಇಲ್ಲಿ ಮದ್ವೆ ಆದ್ರೆ ಕಷ್ಟ, ಆದ್ರೂ ವರದಕ್ಷಿಣೆ ಸಿಕ್ಕರೆ ಟ್ರೈ ಮಾಡ್ಬೋದು. ವರದಕ್ಷಿಣೆ ಏನಾದ್ರು ಕೊಡೋಣ ಬಿಡಿ, ಅದಕ್ಕೇನಂತೆ. ನಮ್ದು 3 ಎಕರೆ ಜಮೀನಿದೆ, ಅದನ್ನೇ ಕೊಡಿ. ಅಲ್ಲಿಗೆ ನಾವೇ ಹೋಗಲ್ಲ. ಯಾಕೆ? ಅಲ್ಲಿ ಹಾವುಗಳಿದಾವೆ. ಹಂಗೆ ಅದ್ರ ಪಕ್ಕದಲ್ಲಿ ಒಂದು ಕೋಳಿ ಫಾರ್ಮ್ ಇದೆ, ಅದನ್ನೇ ಕೊಡಿ. ಕೊಟ್ವಲ್ಲ. ಯಾರಿಗೆ? ಸಾಲ ಮಾಡಿದವ್ರಿಗೆ. ಬೇಜಾರಾಗ್ಬೇಡಿ, ನನ್ನ ಮಗಳು ತುಂಬಾ ಅದೃಷ್ಟವಂತೆ. ಅವಳು ಯಾರ ಕೈ ಹಿಡಿತಾಳೋ ಆ ಮನೆಯಲ್ಲಿ ದವಸ ಧಾನ್ಯ ಚಿನ್ನ ಬರೋಣ ತುಂಬಿ ತುಳುಕುತ್ತೆ ಅಂತ ಅವಳು ಜಾತಕದಲ್ಲಿ ಹೇಳಿದ್ದಾರೆ. ತುಂಬಿ ಹರಿದಿರೋದು ನಾವು ಸಿಕ್ಕಾಪಟ್ಟೆ ನೋಡಿದೀವಿ. ಮೊದ್ಲು ಕರೆಸಿ ಗೊತ್ತಾಗುತ್ತೆ. ತೋರ್ಸೋಣ. ಅದಕ್ಕೇನಂತೆ? ಅಮ್ಮ ಲಕ್ಷ್ಮಿ ಇವನೇನು? ಇವನು ಲಕ್ಷ್ಮಿ ಅಂದ್ರೆ ಒಳ್ಳೆ ಲಕ್ಷ್ಮೀ ನರಸಿಂಹ ಬಂದಂಗ್ ಬರ್ತಾನೆ. ಅವನು ಲಕ್ಷ್ಮೀ ನರಸಿಂಹ ಅಲ್ಲ, ಲಕ್ಷ್ಮೀ ವೆಂಕಟೇಶ್ವರ. ಏನಪ್ಪ ವೆಂಕಟೇಶ್ವರ? ಯಜಮಾನ್ರೆ, ನೀವ್ ಯಾವ ಬಾಯಿಂದ ಲಕ್ಷ್ಮಿ ಅಂತ ಕರೆದ್ರು ನಮ್ ತೋಟದ ಮನೇಲಿರೋ ಹಸು 2 ಅವಳಿ ಜವಳಿ ಕರು ಹಾಕ್ಬಿಡ್ತು. ಎಂತ ಸಿಹಿ ಸುದ್ದಿ! ನೋಡಿದ್ರ ಆದ್ರೆ ಲಕ್ಷ್ಮಿ ಅಂತ ಮಗಳು ನನಗಿಲ್ವಲ್ಲ ಅಂತ ಡೈಲಿ ಯೋಚನೆ ಮಾಡಿ 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 ನಾನು ತಲೆ ಕೂಲು ಉದ್ರಿ ಬಾಂಡ್ಲಿ ಆಗ್ತಿದ್ದೀನಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನೋಡಿದ್ರ ಐ ಕಾಂಟ್ ಬಿಲೀವ್ ದಿಸ್. ನೀವು ಮಾಡ್ಬೇಕಾಯ್ತ. ಅಳಿಯಂದ್ರು ಬಂದಿದ್ದಾರೆ, ಒಂದ್ ಲೋಟ ಹಾಲು ತಗೊಂಬಾರಮ್ಮ. ಲಕ್ಷ್ಮಿ ನಿನ್ ಯಾವ ಬಾಯಿಂದ ಲಕ್ಷ್ಮಿ ಅಂದಣ? ಲಾಟಿ ಟಿಕೆಟ್ ಅಲ್ಲಿ 5 ಲಕ್ಷ ರೂಪಾಯಿ ಲಕ್ಷ್ಮಿ ಬಂದ್ಬಿಡ್ತಲ್ಲಣ್ಣ. ಲಕ್ಷ್ಮಿ 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 ಇಲ್ಲೇನೋ ಮಾತುಕತೆ ನಡೀತಿದೆ, ನೀವು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನೋಡಿದ್ರ ಸರ್, ನಂಬಕ್ಕಾಗ್ತಾ ಇಲ್ಲ ಸರ್. ಬರೇ ಹೆಸರು ಕೇಳಿದ್ರೆ ಇಷ್ಟೊಂದು ಅದೃಷ್ಟ ಬಡಿತಾ ಇದೆ ಅಂದ್ರೆ ಇನ್ನು ಇವ್ರ ಜೊತೆ ಸಂಸಾರ ಮಾಡಿದ್ರೆ ಸ್ಯಾಂಡಲ್ವುಡ್, ಬಾಲಿವುಡ್, ಹಾಲಿವುಡ್ ಸೂಪರ್ ಸ್ಟಾರ್ ಆಗ್ಬೋದು. ಇಂಥ ಅದೃಷ್ಟವಂತೆ ನಂಗೆ ಬೇಕು. ಇದೇನ್ ಸರ್ ಇದು? ಲಕ್ಷ್ಮಿ ಅಂದ್ರೆ ಈ ಮಂಗಳಗೌರಿ ಸೀರಿಯಲ್ ಅಲ್ಲಿರೋ ಗೌರಿ ತರ ಇರ್ತಾಳೆ ಅನ್ಕೊಂಡೆ. ಇದೇನು ಪಂಜಾಬಿಂದ ಬಂದಿರೋ ಹಳೆ ಲಾರಿ ಇದ್ದಂಗಿದೆ. ಏನ್ ತಗೊಂಬಂದೆ? ಹಾಲು. ಅವ್ರದ್ದು ಹಾಲಿನ ಡೈರಿನೇ ಇದೆ, ಕೊಡಿ. ಏಯ್ ಸಾಕ್ಬಿಡಿ. ಸ್ವಲ್ಪ ಮುಖ ಎತ್ತಿ ನೋಡಮ್ಮ. ಲಕ್ಷ್ಮಿ ಲಕ್ಷ್ಮಿ ಮಹಾಲಕ್ಷ್ಮಿ ಲಕ್ಷ್ಮಿ ಜಯಲಕ್ಷ್ಮಿ ಲಕ್ಷ್ಮಿ ಶುಭ ಲಕ್ಷ್ಮಿ. ಇದ್ಯಾವ ಸರ್ ಹಿಂಗ್ ಹುಡ್ಕೊಂಡ್ ಬರ್ತಾ ಇದೆ? ಮಹಾಲಕ್ಷ್ಮಿ ಎಲ್ಲಿದೆಯಮ್ಮ? ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಬುದ್ಧಿ, ದೇವಸ್ಥಾನದಲ್ಲಿ ನಾನು ಉರುಳು ಸೇವೆ ಮಾಡ್ತಿರುವಾಗ ನನ್ನ ಗಂಡ ನನ್ನ ಅಡಿಯಿಸಿಕೊಂಡು ಹಪ್ಪಳ ತರ ಪ್ರೆಸ್ ಆಗಿ ಜೀವ ಸಾಕ್ಬಿಟ್ಟ
ಆಗ್ಬಿಟ್ಟಿತ್ತು. ಇನ್ನೇನ್ ಸ್ಮಶಾನದಲ್ಲಿ ನಾವು ಹೋಗಿ ಬೆಂಕಿ ಇಡಬೇಕು. ಅಷ್ಟರಲ್ಲಿ ನೀವು ಲಕ್ಷ್ಮಿ ಅಂತ ಕರೆದಿದ್ದಕ್ಕೆ ಆ ದೇಹದಲ್ಲಿ ಜೀವ ಟುಸ್ ಅಂತ ಬಂದ್ಬಿಡ್ತು. ಅಮ್ಮ ತಾಯಿ, ನನ್ನ ಮಾಂಗಲ್ಯ ಉಳಿಸಿದ ದೇವತೆ ಅಮ್ಮ ನೀನು, ದೇವತೆ. ಇದೆಲ್ಲ ನಿಜಾನ ಸರ್? ಅವರೇ ಬಂದು ಹೇಳ್ತಿದ್ದಾರೆ. ಜೀವಿತದಲ್ಲಿ ಇನ್ನೇನು ಆಸೆ ಇಲ್ಲ, ಆದ್ರೆ ನನ್ನ ಗಂಡನ ಜೀವಕ್ಕೆ ಕುತ್ತಾಗಿರುವಂತಹ ಈ ದೊಡೂತಿ ದೇಹದಿಂದ ಮುಕ್ತಿ ಕೊಡಮ್ಮ. ಈ ಶಂಕರಿ ಧನ್ಯಳಾದ್ಲು. ಲಕ್ಷ್ಮೀ ಜಯಲಕ್ಷ್ಮಿ ಲಕ್ಷ್ಮೀ ಶುಭಲಕ್ಷ್ಮಿ. ಏನ್ ಸರ್ ಇದು ಅದೃಷ್ಟ? ಇಂಥ ಚಾನ್ಸ್ ಮಿಸ್ ಮಾಡಬಾರ್ದು ಸರ್. ಇವ್ರೆ, ನಿಮ್ಗೆ ನಾನು ಓಕೆನಾ? ಅಕ್ಕಿ ಬೇಯ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಪಾತ್ರೆ ಆದ್ರೇನು ಕುಕ್ಕರ್ ಆದ್ರೇನು ಬೇಯ್ಯದೆ. ಅಪ್ಪ ಹೆಂಗ್ ಹೇಳ್ತಾರೋ ಹಂಗೆ. ಇದೇನಿದು ಹಿಂಗಿದೆ ವಾಯ್ಸ್? ನಡೆಯತ್ ನಮ್ಗೇನು. ಒಂಚೂರು ಆ ಕಡೆ ತಿರುಗಿ, ಹಂಗೆ ಇರಿ. ಇಲ್ಲೋಡಿ, ಮದುವೆ ಆಯ್ತು. ನನ್ ಮನೆಯಲ್ಲಿ ನನ್ ಮಗಳ ಮದುವೆಗೆ ನನಗೆ ಕರೀಲೇ ಇಲ್ಲ. ನೆಕ್ಸ್ಟ್ ಟೈಮ್ ಕರಿತೀನಿ, ಮಿಸ್ ಮಾಡಬಾರ್ದು. ಖಂಡಿತ. ಆಶೀರ್ವಾದ ಮಾಡಿ. ಏನ್ ಮಾಡ್ತಿದ್ದೀರಾ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳು. ಆಶೀರ್ವಾದ. ಇನ್ಮೇಲೆ ಸುಖ ಸಂತೋಷ ನೆಮ್ಮದಿಯಿಂದ ನಗನಗ್ತಾ ಬಾಳಮ್ಮ. ಲಕ್ಷ್ಮಿ ಯಜಮಾನ್ರೆ, ಮಾವ ನಿಮ್ದು ಯಾವ್ದೋ ಹಳೆ ಸೆಟಪ್ ಬಂದಿದೆ ನೋಡು. ಅಲ್ಲ, ನನ್ನ ಹೊಸ ಗೆಟಪ್. ವೆಂಕಟೇಶ್ವರ, ಏನೋ ಇದು? ಯಜಮಾನ್ರೆ, ಈಗ ಹೋಗ್ಬೇಕಾದ್ರೆ ತಲೆಯಲ್ಲಿ ಕೂದ್ಲಿರ್ಲಿಲ್ಲ. ನೀವ್ ಯಾವ ಬಾಯಿಂದ ಲಕ್ಷ್ಮಿ ಅಂದ್ರು ನೋಡಿ, ಎಷ್ಟು ತಲೆ ಕೂದಲು ಬಂದ್ಬಿಟ್ಟಿದೆ. ಇದೆಂಗೋ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಜಾಸ್ತಿ ಜೋರಾಗಿ ಲಕ್ಷ್ಮಿ ಲಕ್ಷ್ಮಿ ಅನ್ಬೇಡ. ಬಾಯ್ಲೆ, ಜಾಸ್ತಿ ಜೋರಾಗಿ ಲಕ್ಷ್ಮಿ ಲಕ್ಷ್ಮಿ ಅನ್ಬೇಡ. ಯಾಕೆ? ಮೈ ತುಂಬಾ ಕೂದಲು ಬಂದು ಕರಡಿ ಆಗ್ಬಿಡ್ತೀಯ. ಮಾವ, ಮದುವೆ ಆಯ್ತಲ್ಲ, ಮಗಳನ್ನ ಕಳಿಸ್ಕೊಟ್ಬಿಡಿ. ಕಳ್ಸಲ್ಲ, ನೀವೇ ಇಲ್ಲಿದ್ ಬಿಡಿ. ನಾನು ತೀರ್ಕೊಂಡು ಹೋಗ್ಬಿಡ್ತೀನಿ. ಇಷ್ಟಕ್ಕೆಲ್ಲ ಯಾಕೆ ತೀರ್ಕೊಂಡು ಹೋಗ್ತೀರಾ? ತೀರ್ಕೊಂಡು ಹೋಗ್ತೀನಿ ಅಂದ್ರೆ ಸಾಯ್ತೀನಿ ಅಂತ ಹೇಳಿಲ್ಲ. ಹಿಂಗಿದ್ದೋನು ಹಿಂಗ್ ತೀರ್ಕೊಂಡು ಹೋಗ್ತೀನಂತೆ. ತೀರ್ಕೊಂಡು ಎಲ್ಲಿ ಹೋಗ್ತೀರಾ? ನಾನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ವರ ತಗೊಂಡು ಬರ್ತೀನಿ. ವರ ಸಿಗ್ಲಿಲ್ಲ ಅಂದ್ರೆ? ಮಲ್ಲಿಕ ಇದ್ದಾಳಲ್ಲ. ಮದುವೆ ಏನೋ ಆಗೋಯ್ತು, ಒಳಗಡೆ ಹೋಗಿ ಹಾಲು ತಗೊಂಬ. ಸರ್, ಯಾರಿಗೂ ಸೆಟ್ ಆಗದಿರೋ ಹುಡುಗಿ ನನಗ್ ಸೆಟ್ ಆಗಿದ್ದಾಳೆ ಅಂದ್ರೆ ನಾನು ಎಂತ ಅದೃಷ್ಟವಂತ ಇರ್ಬೋದು. ಹಲೋ, ಚಿಲ್ಲರೇನ್ರಿ ಮಾತಾಡ್ತೀರಾ? ಎಸ್ ಸರ್, ಬ್ರ್ಯಾಂಡ್ ಹಿಯರ್ ಸರ್, ಬ್ರ್ಯಾಂಡ್. ನಾನ್ರಿ ಪ್ರೊಡಕ್ಷನ್ ಮ್ಯಾನೇಜರ್ ಗೋಡಂಬಿ ಗೊಬ್ಬರ ಅಂತ. ಗೋಡಂಬಿ ಗೊಬ್ಬರ ಅವ್ರು ಹೇಳಿ ಸರ್, ಹೇಳಿ. ಅದೇ ಸಿನಿಮಾಗಳು ಬುಕ್ ಆಗಿದ್ವಲ್ರಿ? ಹೌದು ಸರ್, ನಾನೇ. ಅದರಿಂದ ನಿಮ್ನೆಲ್ಲ ಕಿತ್ತೆಸಿತಿದ್ದೀನ್ರಿ. ಏನ್ ಸರ್ ಇದು ಒಮ್ಮಿಂದೊಮ್ಮಿಲೆ ಹಿಂಗಾಗೋಯ್ತು? ಹೋಗ್ಲಿ ಬಿಡಿ ಸರ್, ಟ್ಯಾಲೆಂಟ್ ಇರೋರ್ಗೆ ಒಂದ್ ಸಿನಿಮಾ ಹೋದ್ರೇನು ಅಂತ 100 ಸಿನಿಮಾ ಸಿಗ್ತವೆ. ನಾನೇನ್ ಸಾಮಾನ್ಯದನ ಸರ್, ಚಿಲ್ಲರ್, ಇಟ್ಸ್ ಅ ಬ್ರ್ಯಾಂಡ್. ಹಾಲು. ಥ್ಯಾಂಕ್ ಯು. ನೋಡು, ನೀನ್ ಯಾಕೆ ನೋಡ್ತಾ ಇದ್ದೀಯ ಅಂತ ಗೊತ್ತು. ಅದು ಇದು ಏನು ಹೇಳ್ಬೇಡ. ಬಂಗಾರದಂತ ಹುಡುಗಿಗೆ ಬಂಗಾರದಂತ ಬಾಳ್ ಕೊಟ್ಟಿದ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೀಯ ತಾನೆ? ಚಿಕ್ಕಮ್ಮ, ಚಿಕ್ಕಮ್ಮ ಬರಕ್ಕಾಗ್ಲಿಲ್ಲ ಚಿಕ್ಕಮ್ಮ. ಒಬ್ಬ ಅದೃಷ್ಟವಂತನ ಮದುವೆ ಆಗಿದ್ದೀನಿ, ನಾಳೆ ಬರ್ತೀನಿ ಚಿಕ್ಕಮ್ಮ. ನಾಳೆ ಯಾಕಪ್ಪ ಬರ್ತೀಯಾ? ಯಾಕೆ ಚಿಕ್ಕಮ್ಮ? ಕೂತಲ್ಲೇ ನಿಮ್ ತಾತ ತೀರ್ಕೊಬಿಟ್ರು ಕಣ. ಒಳ್ಳೆ ಕಾಲ್ಗುಣ ಇರೋ ಹುಡುಗಿನ ಮದ್ವೆ ಆಗ್ಬೇಕಲ್ವೇನಪ್ಪ? ಅಯ್ಯೋ, ಏನ್ ಸರ್ ಇದು? ಒಮ್ಮಿಂದೊಮ್ಮೆಲೆ ಹಿಂಗ್ ಉಲ್ಟಾ ಹೊಡಿತಾ ಇದೆ. ಏಯ್, ನಿಜ ಹೇಳು, ಏನಾಗ್ತಿದೆ ಲಕ್ಷ್ಮಿ? ಸರ್, ಫಾರಿನಲ್ಲಿ ಮಳೆ ಬಂದ್ರೆ 5 ನಿಮಿಷಕ್ಕೆ ರೋಡಲ್ಲಿ ನೀರಿರಲ್ಲ. ಅದೇ ನಮ್ಮ ಇಂಡಿಯಾದಲ್ಲಿ ಮಳೆ ಬಂದ್ರೆ 5 ನಿಮಿಷಕ್ಕೆ ರೋಡೇ ಇರಲ್ಲ. ಸರ್, ಫಾರಿನಲ್ಲಿ ಸಿಗ್ನಲ್ ಜಂಪ್ ಮಾಡಿದ್ರೆ 2 ನಿಮಿಷಕ್ಕೆ ಕೇಸ್ ಆಗುತ್ತೆ. ಅದೇ ನಮ್ಮ ಇಂಡಿಯಾದಲ್ಲಿ ಆಕ್ಸಿಡೆಂಟ್ ಆಗಿ 3 ದಿನ ಆಗಿದ್ರು ಟಿಂಚರ್ ಹಾಕಕ್ಕೆ ಯಾರು ಇರಲ್ಲಪ್ಪ. ಏನೇ ಹೇಳಿ, ನಾವು ಯಾವ ದೇಶ ಸುತ್ತಿದ್ರು, ಯಾವ ಕೋಶ ಓದಿದ್ರು, ನಮ್ಮ ದೇಶ ಅಂತಂದ್ರೆ ನಮಗೊಂದು ಹೆಮ್ಮೆ, ಒಂದು ಖುಷಿ. ಅದಕ್ಕೆ ಹಂಸಲೇಖ ಅವರು ಬರ್ದಿರೋದು, ನಮ್ಮ ರಾಜಣ್ಣವರು ಆಡಿರೋದು. ಅಂದಾಗೆ ನಾವು ಗೊತ್ತಲ್ಲ, ಕನ್ನಡದ ಕಂದ ಆಟೋ ಡ್ರೈವರ್. ಆಟೋ ಡ್ರೈವರ್ ಅಂತಂದ್ರೆ ನೆನಪಾಗದ್ ನಮ್ಗೆ ಒಬ್ರೆ, ಯಾರು? ಶಂಕರ್. ಆಟೋ ಓಡ್ಸನ. ಏ ಆಟೋ,
ಆಟೋ ಕರಿತೋರ್ ಹೋಗೋ. ಹಲೋ ಅಲ್ಲ ಫೋನ್ ಮಾಡಿದ್ಮೇಲೆ ನೆಟ್ಟಿಗೆ ಮಾತಾಡೋ ಲೋಪರ್. ಆಟೋದವನು ನಿನ್ನೆ ಕಣ ಕರಿತಿರೋದು. ಏನಮ್ಮ ಆಟೋದವನೇ ಅಂತ ಕರಿತಾ ಇದ್ಯಾ? ಆಟೋದವನು ಅಂತ ನೀನ್ ಶಾರುಖ್ ಖಾನ್ ಅನ್ಬೇಕಾ? ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟೆ ಪೊಲೀಸ್ ಅವನೇ ಅಂತ ಕರಿತೀಯಾ? ಅದ್ ಬಿಡು ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟೆ ತಹಸೀಲ್ದಾರ್ ಅಂತ ಕರಿತೀಯಾ? ಮರ್ಯಾದೆ ಕೊಡ್ರಿ. ಸರಿ ಬಿಡಿ, ಆಟೋ ಬರುತ್ತಾ? ಬಂದ್ರು ಕರ್ಕೊಂಡು ಹೋಗು. ನಾನ್ ಬಂದ್ರೆ ತಾನೆ ಆಟೋ ಬರೋದು. ಯು ಕ್ರೇಜಿ, ಯು ಡ್ರೈವ್ ಮಿ ಕ್ರೇಜಿ. ಆಟೋದನಾದ್ರೂ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತೀಯಾ? ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್, ಮೈಂಡೆಡ್. ಅಲ್ಲ ಎಷ್ಟು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಏನಂತೆ? ಓಡ್ಸೋದು ಆಟೋ ತಾನೆ. ಏನ್ ಕೆಲಸ ಮಾಡೋದು ನೀನು? IT ಕಂಪ್ನಿಲಿ ಕೆಲಸ ಮಾಡ್ತಿರೋದು. ನೀನ್ IT ಕಂಪ್ನಿಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು AC ಕೆಲಸ ಮಾಡಿದ್ರು ತಿಂಗಳಿಗೆ ಕೈ ಚಾಚೋ ನೀನು. ಆಟೋ ಓಡಿಸಿದ್ರು ಬಾಸ್ ನಾನು. ಹುಡುಗಿ ಸಿಕ್ಕರೆ ಸಾಕು, ಹೆವಿ ಬಿಲ್ಡಪ್ಸ್ ಅಲ್ಲ ನಿಮ್ದೆಲ್ಲ. ಅಲ್ಲ ನಾವ್ ಯಾವತ್ತು ಹುಡುಗಿರಿಂದ ಹೋಗಲ್ಲ, ಹುಡುಗಿರ ಎಷ್ಟ್ ಜನ ನಮ್ಮಿಂದ ಬರ್ತಾರ ಗೊತ್ತಾ? ಅದಂಗೆ ಹೆಂಗ ಪಿಕೆ ಒಂದ್ಸತಿ ಆಯ್ ಆಟೋ ಅಂತಂದ್ಲು, ಅವಳಕ್ಕಿಂತ ಮುಂದೆ ನಿಲ್ಲಿಸ್ತೆ, ನನ್ನಿಂದಾನೇ ಓಡ್ ಬಂದವಳು. ನನಗೆ ಹೇಳ್ತಾಳೆ ಅಷ್ಟೇ ಪಿಕೆ, ಅವ್ರ ಯೋಗ್ಯತೆನೆ ಅಷ್ಟು. ಯಾವ ಹುಡುಗಿರು ನಿಮಗ್ ಬೀಳಲ್ಲ ಕಣ್ರಿ. ಹಲೋ ಮೇಡಮ್, ನಾವು ಕಾಲೇಜ್ ಮುಂದೆ ಆಟೋದವ್ರು ಹೋಗಿ ಆಟೋ ಹಾಕ ನಿಂತ್ಕೊಂಡ್ರೆ ನಿನ್ ತಲೆ ಮೇಲೆ ಹೊಡೆದಂಗಿರೋ ಹುಡುಗಿನ ಪಟಾಯಿಸಿ ಹಿಂದೆ ಹಾಕೊಂಡ್ ಬಂದ್ಬಿಡ್ತೀವಿ. ಏನ್ ಹಿಂಗ್ ಕೇಳ್ತಾವಳೆ ಮೇಡಮ್? ಎಷ್ಟು IT ಹುಡುಗಿರು ಕ್ಯಾಬ್ ಡ್ರೈವರ್ಗಳನ್ನ ಮದುವೆ ಆಗಿಲ್ಲ, ಎಷ್ಟು ಕಾಲೇಜ್ ಹುಡುಗಿರು ನಮ್ಮಂತ ಆಟೋ ಡ್ರೈವರ್ಗಳನ್ನ ಲವ್ ಮಾಡಿ ಮಾಡಿ ಮದುವೆ ಆಗಿಲ್ಲ. ಅಚ್ಚೋರಿ ನಿನಗ್ ಮದುವೆ ಆಗಿದ್ಯಾ? ಇಲ್ಲಿ ಕಾಣಿಸ್ತಿಲ್ವಾ? ಅಯ್ಯಪ್ಪ, ಈಗಿನ ಕಾಲದಲ್ಲಂತೂ ಹೆಣ್ಮಕ್ಳು ಚಿನ್ನ ಚೈನ್ಗೆ 4 ಕರಿಮಣಿ ಹಾಕಬಿಟ್ಟು ನನ್ ಮದುವೆ ಆಗಿದೆ ಅಂತಾರೆ. ಹಳ್ಳಿ ಹುಡುಗಿರು ಗಂಡನ ಹೆಸರು ಹೇಳಲ್ಲ, ಸಿಟಿ ಹುಡುಗಿರು ಗಂಡ ಇರೋದೇ ಹೇಳಲ್ಲ. ಹಲೋ, ನಾನಂತ ಟೈಪ್ ಅಲ್ಲ, ಹೇಳ್ಕೊತೀನಿ, ನನಗ್ ಮದ್ವೆ ಆಗಿದೆ. ಏನಪ್ಪ, ರುಚಿಯಾಗಿರೋ ಊಟ ಚೆನ್ನಾಗಿರೋ ಹುಡುಗಿರಿಗೆ ಡಿಮ್ಯಾಂಡ್ ಜಾಸ್ತಿ. ಏನ್ ಫ್ಲಾಟ್ ಮಾಡ್ತಿದ್ದೀರಾ? ನನಗಿದೆಲ್ಲ ಹಿಡ್ಸಲ್ಲ. ನನ್ ಗಂಡಿಗೆ ಏನಾದ್ರೂ ಗೊತ್ತಾದ್ರೆ ಕತ್ತರ್ಸಾಕ್ಬಿಡ್ತಾರ ಅಷ್ಟೇ. ನಮ್ಮನ್ನೇನಾದ್ರೂ ಮುಟ್ಟಿದ್ರೆ ಉತ್ತರ ಸಾಕ್ಬಿಡ್ತಾರ ಅಷ್ಟೇ. ಅಷ್ಟೊಂದ್ ಮೀಟ್ರಾ? ಆಟೋಗ್ 1 ಮೀಟ್ರು, ಆಟೋ ಡ್ರೈವರ್ಸ್ಗೆ ಡಬಲ್ ಮೀಟ್ರು. ಹೆಂಗ್ ಹೇಳ್ತಾವಳೆ? ಮೀಟರ್ ಇದೆ ಸರಿ, FM ಇದೆಯಾ? ಇದೆ, ಹಾಕ್ಲಾ? ಬೇಡ, ಸೌಂಡ್. ವೈಫೈ ಇದೆಯಾ? ಇಲ್ಲ. ಬೇಕಿತ್ತಲ್ಲ. ಹೋಗ್ಲಿ, ನಿಮ್ ಆಟೋದಲ್ಲಿ ಬ್ರೇಕ್ ಆದ್ರೂ ಇದೆಯಾ? ಹಾರ್ನ್ ಇದೆ ರೀ. ಬ್ರೇಕ್ ಕೇಳಿದ್ರೆ ಹಾರ್ನ್ ಹೊಡಿತಿರಲ್ಲ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಮೇಡಮ್, ಹಾರ್ನ್ ಇದ್ರೆ ಬ್ರೇಕ್ ಬೇಕಾಗಿಲ್ಲ ಮೇಡಮ್, ಹಾರ್ನ್ ಹೊಡೆದ್ಬಿಟ್ಟು ಹಂಗೆ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ಆಗ ಹೌದು. ಸೀಟ್ ಬೆಲ್ಟ್ ಇದೆಯಾ? ಬಾಯ್ ಬೆಲ್ಟ್ ಅದೇ. ಅಂದ್ರೆ ನಿನ್ನಂಗ್ ತಲೆ ತಿನ್ನೋರ್ಗೆ ಬಾಯಿಗೆ ಬೆಲ್ಟ್ ಹಾಕ್ಬಿಟ್ಟು ಹಿಂದೆ ಕೂರಿಸ್ಬಿಟ್ಟು ಆಟೋ ಓಡಿಸ್ಕೊ ಹೋದ್ರೆ ಎಷ್ಟೋ ಆಕ್ಸಿಡೆಂಟ್ಗಳು ತಪ್ಪುತ್ತೆ. ನೀವು ಆಟೋದವ್ರ ಮಾತೊಂದು ಚೆನ್ನಾಗಿ ಕಲ್ತಿರ್ತೀರಲ್ಲ? ಮಾತೊಂದಲ್ಲ, ಆಟೋ ಹಿಂದೆ ಬೇಜಾನ್ ಬರ್ಸಿರ್ತೀವಿ. ಹೌದಲ್ಲ, ಆಟೋ ಹಿಂದೆ ಏನೇನೋ ಬರ್ಕೊಂಡಿರ್ತೀರಾ. ಏನದು? ಮಾಡಿ ಮನೆ ಭಾವನ ಕೆಳಗಡೆ ಬರ್ರೆ ಒಡಗನ. ಲವ್ ಪಾಸ್ ಆದ್ರೆ ರೊಮ್ಯಾನ್ಸು, ಫೇಲ್ ಆದ್ರೆ ಹೆಂಗೆ? ಹಂಗೆ ನಮ್ 2 ವೀಲರ್ ಅಲ್ಲಿ ನಾವು ಬರ್ಕೊಂಡಿರ್ತೀವಿ. ಏನಂತ? ಬಸ್ ಹಿಂದೆ ಹೋದ್ರೆ ಧೂಳು, ಹುಡುಗರಿಂದ ಹೋದ್ರೆ ಗೋಳು, ಜೊತೆಗೆ ಆ ಜಗ್ಗನ್ ತಲೆ ಬೋಳು. ಹಲೋ, ನಾವು ಶಾಯರಿ ಎಲ್ಲ ಬರಿತೀವಿ ಗೊತ್ತಾ? ಏನಂತ ಬರೀತೀರಾ? ಓ ಕಾಲೇಜು ಕನ್ಯೆ, ಕೆಂಪಾಗಿದೆ ನಿನ್ನ ಗುಳಿ ಕೆನ್ನೆ, ನೋಡುತ್ತಾ ನಿಂತೆ ನಾ ನೆನ್ನೆ, ಇವತ್ತು ನನ್ನ ಸಂಪಾದನೆ ಬರೀ 0 ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ಕೊ. ಏನು? ಬ್ರೇಕಪ್ ಆಗಿರೋ ಹುಡುಗನ್ ಬೇಕಾದ್ರೂ ನಂಬು, ಆದ್ರೆ ಮೇಕಪ್ ಆಗಿರೋ ಹುಡುಗಿ ಮಾತ್ರ ನಂಬೇಡ. ಇಷ್ಟೊಂದು ದಿಮಾಕ ನಿಮ್ಗೆಲ್ಲ? ಹಲೋ, ನಮಗ್ ಸಂಪಾದನೆ ಮಾಡಕ್ಕೂ ಬರುತ್ತೆ, ನಿಮ್ ತರ ಸೋಕಿ ಮಾಡಕ್ಕೂ ಬರುತ್ತೆ. ಡಿ ಬಾಸ್ ಫ್ಯಾನ್ ಅಂತಂದ್ರೆ ಸ್ವಲ್ಪ ದಿಮಾಕ್ ಜಾಸ್ತಿನೇ ಇರುತ್ತೆ.